ತೆರೆದಷ್ಟು ಬೆಚ್ಚಿ ಬೀಳಿಸ್ತಾ ಇದೆ ಪ್ರಜ್ವಲ್ ರೇವಣ್ಣನ ವಿಚಾರ. ಈಗ ಪ್ರಜ್ವಲ್ ರೇವಣ್ಣನ ಮತ್ತೊಂದು ಕರ್ಮ ಕಾಮದ ಆಟ ಹೊರಬಿದ್ದು ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಗನ್ ಪಾಯಿಂಟ್ ಅನ್ನ ಇಟ್ಟು 3 ವರ್ಷಗಳ ಕಾಲ ನಿರಂತರವಾಗಿ ರೇಪ್ ಮಾಡಿರುವಂತಹ ವಿಚಾರ. ಏನು ದೇವೇಗೌಡರಿಗೆ ಸರ್ಕಾರದಿಂದ ನೀಡಿರುವಂತಹ ಗೆಸ್ಟ್ ಹೌಸ್ ನಲ್ಲಿ ಇಂಥದ್ದೊಂದು ಹೀನ ಕೃತ್ಯವನ್ನ ಎಸಗಿದ್ದಾನೆ ಪ್ರಜ್ವಲ್ ರೇವಣ್ಣ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ದೇವೇಗೌಡರ ಗೆಸ್ಟ್ ಹೌಸ್ ನಲ್ಲೂ ಪ್ರಜ್ವಲ್ ಕಾಮದಾಟ. ದೇವೇಗೌಡರಿಗೆ ನೀಡಿದ್ದ ಸರ್ಕಾರಿ ಗೆಸ್ಟ್ ಹೌಸ್ ನಲ್ಲೂ ರೇಪ್ ಆಗಿದೆ. ಗಂಡನನ್ನ ಕೊಲ್ಲೋದಾಗಿ ಬೆದರಿಸಿ 3 ವರ್ಷ ರೇಪ್ ಮಾಡಿದಾರಂತೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಮೇಲೆ ಪ್ರಜ್ವಲ್ ರೇವಣ್ಣನ ಅಟ್ಟಹಾಸ. ನನ್ನ ಬಳಿ ಗನ್ ಇದೆ, ನಾನು ಹೇಳದಂತೆ ಕೇಳಬೇಕು, ಹೇಳದಂತೆ ಕೇಳದಿದ್ರೆ ನಿನ್ನ ಗಂಡನನ್ನ ಮುಗಿಸಿ ಬಿಡ್ತೇನೆ ಅಂತ ಬೆದರಿಕೆ. ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿ ನಿರಂತರ ಅತ್ಯಾಚಾರವನ್ನ ಮಾಡಿದ್ದ ಪ್ರಜ್ವಲ್ ಸಂತ್ರಸ್ತೆಯ ನಗ್ನ ಫೋಟೋ ಮತ್ತು ವಿಡಿಯೋವನ್ನ ಮಾಡಿಕೊಂಡು ಬೆದರಿಕೆಯನ್ನ ಹಾಕ್ತಿದ್ನಂತೆ. ಸಂತ್ರಸ್ತೆಯ ನಗ್ನ ವಿಡಿಯೋವನ್ನ ರಿಲೀಸ್ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದಾನಂತೆ. ಪದೇ ಪದೇ ವಾಟ್ಸಪ್ ಕಾಲ್ ಮಾಡಿ ಬೆತ್ತಲೆಯಾಗುವಂತೆ ಬೇಡಿಕೆಯನ್ನ ಇಡ್ತಿದ್ದಂತೆ. ನಾನು ಕರೆದಾಗ ಬರದೇ ಇದ್ರೆ ವಿಡಿಯೋವನ್ನ ಹರಿಬಿಡುವಂತಹ ಬೆದರಿಕೆಯನ್ನ ಹೊಡೆದಿದ್ದಂತೆ ಪ್ರಜ್ವಲ್ ರೇವಣ್ಣ. ಏನು ತಾನು ಫೋನ್ ಮಾಡುವ ಯಾವುದೇ ನಂಬರ್ ಅನ್ನ ಸೇವ್ ಮಾಡ್ಕೊಳ್ಬಾರ್ದಂತೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ 3ನೇ ಕೇಸ್ನಲ್ಲೂ SIT ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಪೂರಕ ಸಾಕ್ಷಿಗಳ ಸಮೇತ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿರುವಂತಹ ಲೈಂಗಿಕ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಂದಲ್ಲ ಎರಡಲ್ಲ 3ನೆಯ ಪ್ರಕರಣದಲ್ಲೂ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ SIT ಅಧಿಕಾರಿಗಳು. ಆದ್ರೆ ಈ ಬಾರಿ ಹೊರಬಂದಿರುವಂತ ವಿಚಾರ ನಿಜಕ್ಕೂ ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತೆ. ದೇವೇಗೌಡರ ಗೆಸ್ಟ್ ಹೌಸ್ ನಲ್ಲೂ ಪ್ರಜ್ವಲ್ ಕಾಮದಾಟದ ಅಟ್ಟಹಾಸವನ್ನ ಮೆರೆದಿದ್ದಾನೆ. ದೇವೇಗೌಡರಿಗೆ ಸರ್ಕಾರ ನೀಡಿದಂತಹ ಗೆಸ್ಟ್ ಹೌಸ್ ನಲ್ಲೂ ಇಂಥ ವಿಕೃತಿಯನ್ನ ಮೆರೆದು ಬಿಟ್ಟಿದ್ದಾನೆ. ನನ್ನ ಬಳಿ ಬಂದಿಲ್ಲ ಅಂತಂದ್ರೆ ಗಂಡನನ್ನ ಕೊಲ್ಲೋದಾಗಿ ಬೆದರಿಸಿ 3 ವರ್ಷ ರೇಪ್ ಮಾಡಿದಾನಂತೆ. ಈ ಪ್ರಕರಣದ ಸಂತ್ರಸ್ತೆ ಯಾರು ಗೊತ್ತೇನು? ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಮೇಲೆ ಪ್ರಜ್ವಲ್ ರೇವಣ್ಣನ ಅಟ್ಟಹಾಸ. ನನ್ನ ಬಳಿ ಗನ್ ಇದೆ, ನಾನು ಹೇಳದಂತೆ ನೀನು ಕೇಳಬೇಕು ಅಂತ ಗನ್ ಪಾಯಿಂಟ್ ನಲ್ಲಿ ಈ ರೀತಿಯಾದಂತಹ ವಿಕೃತಿ ಕೆಲಸವನ್ನ ಮಾಡಿಬಿಟ್ಟಿದ್ದಾನೆ. ಬೆದರಿಕೆಯನ್ನ ಹಾಕಿ ನಿರಂತರ ಅತ್ಯಾಚಾರವನ್ನ ಮಾಡಿದ್ದ ಪ್ರಜ್ವಲ್ ರೇವಣ್ಣ. ಇನ್ನು ಪಾಪ ಸಂತ್ರಸ್ತೆಯ ನಗ್ನ ಫೋಟೋ ಮತ್ತು ಅಶ್ಲೀಲ ವಿಡಿಯೋಗಳೆಲ್ಲವನ್ನ ಮಾಡಿಕೊಂಡು ಬೆದರಿಕೆಯನ್ನ ಹಾಕ್ತಾ ಇದ್ದ. ಸಂತ್ರಸ್ತೆ ನಗ್ನ ವಿಡಿಯೋವನ್ನ ರಿಲೀಸ್ ಮಾಡುವುದಾಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ ಈ ಪ್ರಜ್ವಲ್ ರೇವಣ್ಣ. ಇನ್ನು ಪದೇ ಪದೇ ವಾಟ್ಸಪ್ ಅಲ್ಲಿ ಕಾಲ್ ಮಾಡಿ ಬೆತ್ತಲಾಗುವಂತೆ ಬೇಡಿಕೆಯನ್ನ ಇಡ್ತಾ ಇದ್ದ. ಇನ್ನು ಪ್ರಜ್ವಲ್ ರೇವಣ್ಣ ಕರೆದಾಗ ಬಂದಿಲ್ಲ ಅಂತಂದ್ರೆ ಆ ವಿಡಿಯೋಗಳನ್ನೆಲ್ಲವನ್ನ ಹರಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯಗೆ ಈ ರೀತಿಯಾಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ. ಇನ್ನು ತಾನು ಫೋನ್ ಮಾಡ್ತಿದ್ನಲ್ಲ ಬಾರಿ ಆ ಕಾಮದ ಆಟವನ್ನ ಆಡ್ಲಿಕ್ಕೆ ತಾನು ಮಾಡುವಂತ ಫೋನ್ ನಂಬರ್ ಏನಿದೆಯಲ್ಲ ಇದನ್ನು ಕೂಡ ಸೇವ್ ಮಾಡ್ಕೊಳ್ಬಾರದು ಅಂತ ಎಚ್ಚರಿಕೆಯನ್ನ ಕೊಡ್ತಿದ್ದ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ಕೇಸ್ನಲ್ಲೂ SIT ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಪೂರಕ ಸಾಕ್ಷಿಗಳ ಸಮೇತವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ.
ಎಸ್ಐಟಿ ಅಧಿಕಾರಿಗಳು ನೀಡಿರುವಂತಹ ಚಾರ್ಜ್ ಶೀಟ್ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಮೂರನೇ ಪ್ರಕರಣದಲ್ಲಿ ಈಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಈ ರೀತಿಯಾದಂತಹ ವಿಕೃತ ಮನಸ್ಥಿತಿ ಅಬ್ಬಬ್ಬ ಹಿಂಗೂ ಇರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ರೀತಿಯಾಗಿ ಸಂತ್ರಸ್ತೆಗೆ ಆಕೆಯ ನಗ್ನ ಚಿತ್ರಗಳನ್ನ ಎಲ್ಲವನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ. ಇನ್ನು ಎಲ್ಲಾದ್ರೂ ವಿಚಾರ ಹೊರಗೆ ಹೋದ್ರೆ ಪತಿಯನ್ನ ಗಂಡನನ್ನ ಕೂಡ ಕೊಲ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಕಾಮಿಸ್ತಾ ಆತ ಬೆದರಿಕೆಯನ್ನ ಉಡ್ತಿರೋದೆಲ್ಲವೂ ಕೂಡ ಈಗ ಹೊರಬೀಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ.